ಡೆಡ್ಲೈನ್ ಸಮೀಪಿಸ್ತಾ ಇದ್ರು ಆಮೆಗತಿಯಲ್ಲಿ ಸಾಗ್ತಾ ಇದೆ ಸಮೀಕ್ಷೆ. ಬೆಂಗಳೂರಿನಲ್ಲಿ ಅಕ್ಟೋಬರ್ 24ರವರೆಗೆ ಸಮೀಕ್ಷೆಗೆ ಗಡುವನ್ನ ನೀಡಲಾಗಿದೆ. ಆದರೆ ಗಡುವಿನ ಅವಧಿ ಹತ್ರ ಬರ್ತಾ ಇದೆ. ಈ ತನಕ ಮುಕ್ತಾಯ ಆಗಿಲ್ಲ ಸಮೀಕ್ಷೆ. ಜಿಬಿಎ ವ್ಯಾಪ್ತಿಯಲ್ಲಿ ಇದೆ ಒಟ್ಟು 39,82,000 ಮನೆಗಳು. ಇದುವರೆಗೂ ಜಿಬಿಎ ವ್ಯಾಪ್ತಿಯಲ್ಲಿ ಆಗಿರುವಂಥ ಸಮೀಕ್ಷೆಯ ಅಂಕಿಅಂಶವನ್ನು ನೋಡೋದಾದ್ರೆ ಜಿಬಿಎ ವ್ಯಾಪ್ತಿಯಲ್ಲಿ 14,27,000 ಮನೆಗಳ ಸರ್ವೆ ಇನ್ನು ಬಾಕಿ ಇದೆ. ಈತ ಅಕ್ಟೋಬರ್ 18ರಿಂದ ಎಲ್ಲ ಶಾಲೆಗಳು ಕೂಡ ಪುನರಾರಂಭ ಆಗ್ತಾ ಇದೆ. ಸಮೀಕ್ಷೆಯಲ್ಲಿ ಸಂಪೂರ್ಣ ಭಾಗಿಯಾಗಲು ಶಿಕ್ಷಕರಿಗೆ ಸಾಧ್ಯವಾಗ್ತಾ ಇಲ್ಲ. ಅದು ಅಸಾಧ್ಯದ ಕೆಲಸ. ಹಬ್ಬದ ದಿನ ಮಹಿಳೆ ಸಿಬ್ಬಂದಿ ಸಮೀಕ್ಷೆಯಿಂದ ರಜೆಯನ್ನು ಕೂಡ ಪಡಿತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸತ್ತರ್, ನೋಡಿ, ಈಗ ಗಡುವು ಕೊಟ್ಟಂತ ಆಯೋಗ ಗಡುವಿನ ಅವಧಿ ಹತ್ರ ಬರ್ತಾ ಇದೆ. ಇನ್ನೂ ಸಮೀಕ್ಷೆ ಬಹಳನೇ ಬಾಕಿ ಉಳಿದಿದೆ. ಈಗ ಮುಂದೆ ಏನು ಮಾಡಬಹುದು ಆಪ್ಷನ್ಸ್ ಹೇಳೋದಾದ್ರೆ? ಮಧುಸೂದನ್, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಸಮೀಕ್ಷೆ ವಿಚಾರವಾಗಿ ಡೇ 1 ನಿಂದಲೂ ಕೂಡ ಜಿಬಿಎ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇಲ್ಲ. ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಸರಿಸುಮಾರು 39,82,000 ಮನೆಗಳಿದೆ. ಈ ಮನೆಗಳ ಪೈಕಿ ಆಗಿರುವುದು ಕೇವಲ 14 ಲಕ್ಷ ಮನೆಗಳು. ಇನ್ನೂ ಕೂಡ 9 ದಿನದ ಅಂತರದಲ್ಲಿ ಬರೋಬ್ಬರಿ 25 ಲಕ್ಷ ಮನೆಗಳ ಸರ್ವೆ ಆಗಬೇಕಾಗಿದೆ. ಜಿಬಿಎ ಮುಂದೆ ಇನ್ನೂ ಕೂಡ ಪರ್ಯಾಯದಂತಹ ವ್ಯವಸ್ಥೆ ಇಲ್ಲ. ಇದೇ ಇಲ್ಲಿ ಸಮಸ್ಯೆ ಆಗ್ತಾ ಇರುವಂಥದ್ದು. ಜಿಬಿಎ ಅಧಿಕಾರಿಗಳು ಸಿಬ್ಬಂದಿ ಯಾರು ಗೈರಾಗಿದ್ದಾರೆ ಅಂದ್ರೆ ಗಣತಿಯಲ್ಲಿ ಭಾಗಿಯಾಗಲು ಗೈರಾದಂತಹ ಸಿಬ್ಬಂದಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಜೊತೆಗೆ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಗಣತಿಯಲ್ಲಿ ಭಾಗಿಯಾಗುವಂತ ಕೂಡ ಮಾಡಿಲ್ಲ. ಕೇವಲ ನೋಟಿಸ್ ಅಸ್ತ್ರವನ್ನು ಪ್ರಯೋಗ ಮಾಡಿ ಸುಮ್ಮನಾಗಿದೆ. ಜಿಬಿಎ ಅವ್ರ ಪ್ಲಾನಿಂಗ್ ಪ್ರಕಾರ ನಿತ್ಯ ಕೂಡ 18 ಮನೆಗಳ ಒಬ್ಬ ಸಿಬ್ಬಂದಿ 18 ಮನೆಗಳ ಸರ್ವೆ ಮಾಡಬೇಕಾಗಿತ್ತು. ಕೇವಲ 8 ಮನೆಗಳ ಸರ್ವೆ ಮಾತ್ರ ಆಗ್ತಾ ಇದೆ. ಇದು ಡೇ 1 ನಿಂದಲೂ ಖುದ್ದು ಜಿಬಿಎ ಅಧಿಕಾರಿಗಳು ಕೂಡ ಸಂಜೆ ಆಗ್ತಿದ್ದಂಗೆ ರಿಪೋರ್ಟ್ ಅನ್ನು ಪಡಿತಾ ಇದ್ದಾರೆ. 18 ಮನೆಗಳ ಪೈಕಿ ಒಬ್ಬ ಸಿಬ್ಬಂದಿ ಕೇವಲ 8 ಮನೆಯನ್ನು ಮಾತ್ರ ಮಾಡಲು ಸಾಧ್ಯ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲೂ ಕೂಡ ಜಿಬಿಎ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಇನ್ನು ಜಿಬಿಎ ಅಧಿಕಾರಿಗಳು ಸ್ಮಾರ್ಟ್ ವರ್ಕ್ ಮಾಡಬೇಕಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಡೇ 1 ನಿಂದ ಕೂಡ ನ್ಯೂಸ್ ಫಸ್ಟ್ ಕೂಡ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವಂತ ಒಂದು ಕೆಲಸವನ್ನು ಮಾಡ್ತಾ ಇತ್ತು. ಬಟ್ ಇದುವರೆಗೂ ಕೂಡ ಜಿಬಿಎ ಅಧಿಕಾರಿಗಳು ಸ್ಮಾರ್ಟ್ ವರ್ಕ್ ಮಾಡ್ತಾ ಇಲ್ಲ. ಅಂದ್ರೆ ಆಯಾ ಗಣತಿದಾರರಿಗೆ ತಮ್ಮ ವ್ಯಾಪ್ತಿಯಲ್ಲಿ ಗಣತಿಯನ್ನು ಮಾಡಲು ಅವಕಾಶ ಕಲ್ಪಿಸ್ತಾ ಇಲ್ಲ. ನೆಲಮಂಗಲದವರಿಗೆ ಇವತ್ತಿಗೂ ಕೂಡ ವಿಜಯನಗರದಲ್ಲಿ ಬಂದು ಅವರು ಗಣತಿಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಒಂದಿಷ್ಟು ಜನರಿಗೆ ಟೆಕ್ನಿಕಲ್ ಸಮಸ್ಯೆ ಆಗ್ತಾ ಇದೆ, ಸರ್ವರ್ ಸಮಸ್ಯೆ ಆಗ್ತಾ ಇದೆ. ಕೆಲವೊಂದಿಷ್ಟು ಜನರು ಆರೋಗ್ಯದ ಸಮಸ್ಯೆಗೀಡಾಗಿದ್ದಾರೆ. ಅಂತ ಟೈಮ್ ನಲ್ಲಿ ಕೂಡ ಕೂಡಲೇ ಅಲರ್ಟ್ ಆಗಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿರ್ಬೋದು, ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕ ಮಾಡೋದಾಗಿರ್ಬೋದು, ಯಾವುದು ಕೂಡ ಆಗ್ತಾ ಇಲ್ಲ. ಇರುವಂತಹ ಸಿಬ್ಬಂದಿ ಇದೀಗ ಒತ್ತಡಕ್ಕೆ ಸಿಲುಕಿದ್ದಾರೆ. ಅವರು ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ. ನಿನ್ನೆ ಕೂಡ ಇಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇಂಥ ಒತ್ತಡವನ್ನು ನಿಭಾಯಿಸಲು ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ಸರ್ವೆಯಲ್ಲಿ ಸ್ಮಾರ್ಟ್ ಆಗಿ ಮೂವ್ ಮಾಡಬೇಕು ಅನ್ನೋಕೆ ಸಂಬಂಧಪಟ್ಟ ಹಾಗೆ ಜಿಬಿಎ ಅಧಿಕಾರಿಗಳು ಇನ್ನೂ ಕೂಡ ಪ್ಲಾನಿಂಗ್ ಮಾಡಿಲ್ಲ. ಅಕ್ಟೋಬರ್ 18ರಿಂದ ಶಾಲೆ ಕೂಡ ಪುನರ್ ಆರಂಭ ಆಗ್ತಾ ಇದೆ. ದಸರಾ ರಜೆ ಮುಗಿಸಿ ಶಾಲೆ ಆರಂಭ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಕರು ಕೂಡ ಗಣತಿಯಲ್ಲಿ ಭಾಗಿಯಾಗಲು ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲೂ ಕೂಡ ಅವರು ಅದಕ್ಕೆ ಪರ್ಯಾಯ ಏನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಜಿಬಿಎ ಅಧಿಕಾರಿ ಇನ್ನೂ ಕೂಡ ಪ್ಲಾನಿಂಗ್ ಮಾಡಿಲ್ಲ. ಇನ್ನು ಕೇವಲ 9 ದಿನದ ಅಂತರದಲ್ಲಿ ಸರಿಸುಮಾರು 25 ಲಕ್ಷ ಮನೆಗಳು ಸರ್ವೆ ಆಗಬೇಕಾಗಿದೆ. ನಿತ್ಯ ಕೂಡ 3 ಲಕ್ಷ ಸರ್ವೆ ಆಗಬೇಕಾಗಿದೆ. ಬಟ್ ಇದುವರೆಗೂ ಕೂಡ ಒಂದು ದಿನ ಕೂಡ 2 ಲಕ್ಷ ಮನೆಗಳ ಸರ್ವೆ ಆಗಿಲ್ಲ. ಈಗ ಚಾಲೆಂಜ್ ಇರೋದು 9 ದಿನದ ಅಂತರದಲ್ಲಿ ಬರೋಬ್ಬರಿ 25 ಲಕ್ಷ ಮನೆಗಳ ಸರ್ವೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಉದ್ಭವ ಆಗಿದ್ದು ಜಿಬಿಎ ಅಧಿಕಾರಿಗಳು ಇದಕ್ಕೆ ಏನು ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಮಧುಸೂದನ್, ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.